ದುಡ್ಡು ವಿದ್ಯೆ ಇದ್ ಮಾತ್ರಕ್ಕೆ ಒಂದು ಹೆಣ್ಣು ಗಂಡಾಗೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಹೇಳ್ತಾ ಇದ್ದೀರಾ ಈ ಮಾತು? ಇನ್ಯಾರಿಗೆ? ನಿಮ್ಗೆ. ಹೌ ಡೇರ್ ಯು? ದೀಪಾ, ನೀನ್ ಹೋಗಿ ಕೆಲಸ ನೋಡು. ಸಿಂಹಾದ್ರಿ ವಂಶಕ್ಕೆ ಸೊಸೆಯಾಗಿ ಬಂದು ನೀನೊಂದು ಹೆಣ್ಣು ಅನ್ನೋದನ್ನು ಮರೆತು ಒಂದು ಗಂಡು ಹುಡುಗನ ಮೇಲೆ ಕೈ ಮಾಡ್ದಿಯಲ್ಲ ನೀನು. ನಾಚಿಕೆ ಆಗಕ್ಕಿಲ್ಲ ನಿನ್ಗೆ? ಯಾವ ಮಹಾ ದೊಡ್ಡ ವಂಶ, ಗಂಡಸ್ರನ್ನೆಲ್ಲ ಗುಲಾಮ್ರ ತರ ಇಟ್ಕೊಂಡಿರೋ ಕೇವಲವಾದ ವಂಶ ತಾನೇ ಇದು. ಏನಂದೆ? ಸತ್ಯ, ಧರ್ಮ, ನೀತಿ, ಸಂಸ್ಕಾರ ಇವನ್ನೆಲ್ಲ ಉಸಿರು ಅಂದ್ಕೊಂಡ್ ಮೆರ್ದ ನರಸಿಂಹೇಗೌಡ್ರು ಬಾಳಿದ ವಂಶ ಇದು. ಈ ವಂಶದ ಬಗ್ಗೆ ಇವತ್ತಿನವರೆಗೂ ಎಲ್ರೂ ಗೌರವವಾಗಿ ಮಾತಾಡೋರೆ. ಆದ್ರೆ ನೀನು ಮೊದಲು ನೀನು ಗೌರವವಾಗಿ ನಡ್ಕೊಳ್ಳೋದನ್ನ ಕಲ್ತ್ಕೊ, ಆಮೇಲೆ ವಂಶದ ಬಗ್ಗೆ ಮಾತಾಡುವಂತೆ. ನನಗ್ ಅಡ್ವೈಸ್ ಮಾಡಕ್ಕೆ ನೀನ್ ಯಾರು? ನಮ್ಮ ಅತ್ತೆನಾ? ನೀನ್ ಹೇಗೆ ಈ ಮನೆಗ್ ದೀಪ ಹಚ್ಚಕ್ ಬಂದಿದ್ಯೋ ನಾನು ಹಾಗೆ ಬಂದಿರೋಳು. ನಿನಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅಷ್ಟೇ ಸ್ವಾತಂತ್ರ್ಯ ನನಗೂ ಇದೆ. ದೀಪ ಹಚ್ಚೋದು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯೆ? ಎಣ್ಣೆ ಸುರಿದು ಬತ್ತಿ ಹಾಕಿ ಕಡ್ಡಿಗಿರ್ಬಿಟ್ರೆ ದೀಪ ಹಚ್ಚದಂಗಲ್ಲ. ಮೆಟ್ಟಿದ ಮನೆ ಅನ್ನೋ ದೀಪಕ್ಕೆ ಮಾನ ಅನ್ನೋ ಬತ್ತಿ ಹಾಕಿ ಮರ್ಯಾದೆ ಅನ್ನೋ ಎಣ್ಣೆ ಸುರಿದು ಗೌರವ ಅನ್ನೋ ಕಡ್ಡಿಯಿಂದ ಹಚ್ತಾರಲ್ಲ, ಅದಕ್ಕೆ ದೀಪ ಹಚ್ಚೋದು ಅಂತಾರೆ. ಹೌದೌದು, ಉದಾಹರಣೆ ತುಂಬಾ ಚೆನ್ನಾಗಿದೆ. 4 ಕಕ್ಷಾ ಕಲಿಯೋಕ್ ಯೋಗ್ಯತೆ ಇಲ್ದಿರೋ ನೀನೇ ಎಷ್ಟು ಮಾತಾಡಿದ್ರೆ ಡಬಲ್ ಡಿಗ್ರಿ ಮಾಡ್ಕೊಂಡಿರೋ ನಾನ್ ಇನ್ನೆಷ್ಟು ಮಾತಾಡ್ಬೇಕು? ಯು ಇಲಿಟ್ರೇಟ್ ಫೂಲ್. Excuse me. I'm not an illiterate person. For your kind information, I'm a graduate from the University of Mysore. But I have not forgotten my culture, customs, tradition and my values. Most of all, I'm proud to say that I belong to this great soil. 4 ಅಕ್ಷರ ಕಲಿಯೋದು ಪ್ರಪಂಚ ಜ್ಞಾನ ತಿಳ್ಕೊಳ್ಳೋಕಷ್ಟೇ, ಮೈ ತುಂಬಾ ಸೊಕ್ಕು ತುಂಬಿಕೊಳ್ಳೋಕಲ್ಲ. ಓದಿರೋ ನಾಲಿಗೆಗೆ ತಾಳ್ಮೆ ಇರಬೇಕು ಅಂತ ನಿನಗೆ ತಡೆ ಇಲ್ಲದೆ ನುಲಿತಾ ಇದೆ. ಮಾತಗ್ ಮುಂಚೆ ನಾನು ಕೋಟ್ಯಾಧೀಶ್ವರನ್ ಮಗಳು ಅಂತ ಕೊಚ್ಕೋತಿಯಲ್ಲ, ಸತ್ತಾಗ ಮೈ ಮೇಲಿರೋ ಬಟ್ಟೆ, ಸೊಂಟದಲ್ಲಿರೋ ಉಡ್ದಾರ ಕೂಡ ಬಿಡೋದಿಲ್ಲ. ಎಲ್ಲನೂ ಕಿತ್ಕೊಂಡೇ ಹೂಳೋದು. ಈ ಸೌಭಾಗ್ಯಕ್ಕೆ ಯಾವ ಕೋಟಿ ಇದ್ದು ಏನ್ ಪ್ರಯೋಜನ? ಬದುಕಿರೋವರೆಗೂ ತಗ್ಗಿ ಬಗ್ಗಿ ನಡಿಬೇಕು. ನಾನು ಯಾರಿಗೂ ತಲೆ ತಗ್ಸಲ್ಲ. ಬೇಡ, ನೀನ್ ತಗಸ್ಬೇಡ. ನಿನ್ನ ಗಂಡ ಬೇರೆಯವ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಬೇಡ. ನೀನ್ ಅವನ ಹೊಡೆದಿಯಲ್ಲ, ಅವನೇನಾದ್ರೂ ತಿರುಗಿಸಿ ನಿನ್ನನ್ನು ಹೊಡೆದಿದ್ರೆ ನಿನ್ನ ಮಾನ, ಮರ್ಯಾದೆ, ಕೋಟ್ಯಾಧೀಶ್ವರನ್ ಮಗಳು ಅನ್ನೋ ದುರಹಂಕಾರ ಏನಾಗಿರೋದು? ಏನಾಯ್ತು ಅದಕ್ಕೆ? ಮದ್ವೆಯಾಗಿ ಇಷ್ಟು ದಿವಸ ಆದ್ರೂ ಅಡಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ಲು. ಹೀಗೆ ಇದ್ರೆ ಹೇಗೆ, ಬೇಗ ಕಲ್ತ್ಕೊ ಅಂತ ಸುಮ್ನೆ ಸ್ವಲ್ಪ ತಿವ್ದೆ. ಅಷ್ಟಕ್ಕೆ ಅಳ್ತಿದ್ದಾಳೆ. ಯಾಕಪ್ಪ, ನಿನ್ ಹೆಂಡ್ತಿನ ನಾನೇನು ಅನ್ಬಾರ್ದಾ? ಯಾರು ಹಾಗಂದಿದ್ದು? ಅದ್ಗೆ ನೀವು ಅವಳನ್ನ ತಿವಿದಿದ್ನ ನಾನು ನೋಡ್ಲೇ ಇಲ್ಲ. ದೀಪುನ ಒಂದ್ಸಲ ಕರೆದ್ಬಿಡ್ತೀನಿ, ನನ್ನ ಮುಂದೆ ಅವಳನ್ನ ಸರಿಯಾಗಿ ತಿವಿದ್ಬಿಡಿ, ಕಣ್ ತುಂಬಾ ನೋಡ್ಬಿಡ್ತೀನಿ. ಪ್ಲೀಸ್ ಅದ್ಗೆ. ದೀಪು, ಅಳು ಕಾರ್ಯಕ್ರಮ ನಡೀತಾ ಇದೆಯಾ? ನಡೆಸಿ. ಒಂದ್ ನಿಮಿಷ ತಿಂದು ಮುಗಿಸ್ಬಿಡ್ತೀನಿ. ನಾನೊಬ್ಳು ಕೂತ್ಕೊಂಡು ಅಳ್ತಾ ಇದ್ದೀನಿ, ನೀವ್ ಹಣ್ಣು ತಿಂತಾ ಇದ್ದೀರಾ? ಕೆಲಸಕ್ಕೆ ಬರೋ ಅಳು ಆಗಿದ್ರೆ ಯಾಕೆ ಅಂತ ಕೇಳ್ಬೋದಾಗಿತ್ತು. ಅಂದ್ರೆ ನಿಮ್ಗೂ ನಿಮ್ ಮನೇಲಿ ಇರೋರ್ಗು ನಾ ಕೆಲ್ಸಕ್ಕೆ ಬಾರ್ದೋಳ? ಹಾಗೆ ಅಂತ ನೇರವಾಗಿ ಹೇಳೋಕ್ಕಾಗಲ್ಲ, ಸ್ವಲ್ಪ ಹಾಗೇನೆ. ಛೇ, ಈ ಮನೇಲಿ ನನಗೆ 3 ಕಾಸಿನ ಮರ್ಯಾದೆನೂ ಇಲ್ಲ. ಅದಕ್ಕೆ ನಾನ್ ಮದ್ವೆ ಆಗಿ 3 ದಿನಕ್ಕೆ ಹೇಳ್ದೆ ನಾವಿಬ್ರು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ. ನಾನೊಬ್ಳು ಬಡ್ಕೋತಾ ಇದ್ದೀನಿ, ನೀವೇನ್ರಿ ಬ್ರೆಡ್ ಜಾಮು ತಿನ್ನೋದು? ಹಲ್ಲಿ ಬಡ್ಕೊಂಡ್ರೆ ಪಂಚಾಂಗ ನೋಡ್ಬೋದು, ಕಪ್ಪೆ ಬಡ್ಕೊಂಡ್ರೆ ಏನ್ ನೋಡೋದು? ಅಂದ್ರೆ ನಾನ್ ಕಪ್ಪೆನಾ? ಹಾಗಂತ ನೇರವಾಗಿ ಹೇಳೋಕ್ಕಾಗಲ್ಲ, ಸ್ವಲ್ಪ ಹಾಗೇನೆ. ಕಪ್ಪೆ ಬಡ್ಕೊಂಡ್ರೆ ಗುಡುಗು, ಸಿಡ್ಲು, ಮಳೆ ಬರುತ್ತೆ ಗೊತ್ತಾ? ಮಳೆ ಬಂದ್ರೆ ಮಳೆಲಿ ನೀನ್ ನೆನಿತೀಯಾ? ಮನೇಲಿ ನೀನ್ ನೆನೆದ್ರೆ ಜ್ವರ ನಿನಗ್ ಬರುತ್ತೆ, ಜ್ವರ ನಿನಗ್ ಬಂದ್ರೆ ಡಾಕ್ಟರ್ ನಿನಗ್ ಸೂಜಿ ಚುಚ್ತಾರೆ. ಸೂಜಿ ನಾನ್ ಯಾಕೆ ಚುಚ್ಚಿಸ್ಕೊಳ್ಳಿ, ನಿಮ್ ಅದಕ್ಕೆ ಚುಚ್ಸಿ.
ಎಂತೆಂತ ಮಾತಂದ್ರು ಗೊತ್ತಾ ಅವರು? ನಮ್ಮ ಅತ್ತಿಗೆ ಅಂತ ಹೆಣ್ಣು ಈ ಜಗತ್ನಲ್ಲೇ ಯಾರು ಇರೋಕ್ ಸಾಧ್ಯ ಅಲ್ಲ. ಅವ್ರ ದೇವತೆ. ಯಾವತ್ತು ಯಾರ ಮನಸ್ಸು ನೋಯೋ ಹಾಗೆ ನಡ್ಕೊಂಡವ್ರಲ್ಲ ನಮ್ಮ ಅತ್ತಿಗೆ. ಅಂತ ಅವ್ರ ಮನಸ್ಸನ್ನ ನೀನು ನೋಯಿಸಿದ್ಯಾ ಅಂದಮೇಲೆ ಕ್ಷಮಿಸಕ್ಕಾಗದಿರುವಂತ ತಪ್ಪನ್ನೇ ನೀನ್ ಮಾಡಿದ್ಯಾ. ಕಟ್ಕೊಂಡ್ ಹೆಂಡತಿಗಿಂತ ಅದ್ಕೇನೆ ಹೆಚ್ಚ ನಿಮ್ಗೆ? ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಕ್ಷಣನೂ ಈ ಮನ್ಲಿರೋದಿಲ್ಲ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾಳೆ ಅಂದ್ರೆ ಆಕೆ ಮನಸ್ಸಿಗೆ ಬಹಳ ನೋವಾಗಿರ್ಬೇಕು. ಅಂತ ತಪ್ಪು ಏನ್ ನಡೆದಿದೆ ಈ ಮನೇಲಿ? ಏನೇ ನಡೆದಿರ್ಲಿ, 4 ಗೋಡೆಗಳ ಮಧ್ಯೆ ಇರಬೇಕಾದ ವಿಷಯನ 4 ಜನರ ಮುಂದೆ ತಂದಿಡೋದು ಅಷ್ಟು ಒಳ್ಳೇದಲ್ಲ. ಭತ್ತ ಚೆಲ್ಲಿದ್ರೆ ಭತ್ತ ಬೆಳೆಯುತ್ತೆ, ಮಾತು ಚೆಲ್ಲಿದ್ರೆ ಮಾತು ಬೆಳೆಯುತ್ತೆ. ಅದು ಗೌಡ್ರ ಮನೆ ವಿಷಯ. ಕಂಡೋರ್ ಬಾಯಿಗೆ ಸಿಕ್ಬಿಟ್ರೆ ಮೇಯ್ದು ಬಿಡ್ತಾರೆ. ಬುದ್ಧಿ ಹೇಳಿ ಒಳಗಡೆ ಕರ್ಕೊಂಡು ಹೋಗು. ತಿಳುವಳಿಕೆ ಇರೋರು ಬುದ್ಧಿ ಹೇಳ್ಬೋದು, ಇಂಥವ್ರು ಬುದ್ಧಿ ಹೇಳಿ ಪ್ರಯೋಜನ ಇಲ್ಲ ಅಣ್ಣ. ಇಂಥವ್ರ ಹೆಂಡತಿಯನ್ನು ಹೆಂಡತಿ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ನೀನು? ನಿಮ್ಗೇನಾದ್ರೂ ಆದ್ರೆ ನಿಮ್ ತಾಯಿ ಸಂಕಟ ಪಡೋದು, ನಿಮ್ ತಾಯಿಗೇನಾದ್ರೂ ಆದ್ರೆ ನೀರ್ ಸಂಕಟ ಪಡೋದ್ರಲ್ಲಿ ಅರ್ಥ ಇದೆ. ಯಾಕೆಂದ್ರೆ ರಕ್ತ ಸಂಬಂಧ. ಆದ್ರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನೀನ್ ಹಾಕೋ 3 ಗಂಟೆಗೆ ತನ್ನ ಹಳೆ ಸಂಬಂಧಗಳನ್ನ ಕಿತ್ಕೊಂಡ್ಬಂದು ಸರ್ವವೂ ಅವಳೇ ಹಾಗೆ ಸರ್ವಸ್ವಾನು ನಿನ್ಗೊಪ್ಸಿ ನಿನ್ಗೊಂದು ಸಣ್ಣ ಇರುವೆ ಕಚ್ಚಿದ್ರು ವಿಲವಿಲ ಅಂತ ಒದ್ದಾಡ್ತಾಳಲ್ಲ, ಅವಳೇ ಅಪ್ಪ ಇವಳು. ಕಂಪ್ಯೂಟರ್ ಕಾಲದಲ್ಲೂ ಅರಿಶಿನ ದಾರಕ್ಕೆ ಬೆಲೆ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಕಟ್ಟೋನಲ್ಲಪ್ಪ, ಕಟ್ಟಿಸ್ಕೊಳ್ಳೋಳು. ಯಾಕೆಂದ್ರೆ ಅದಕ್ಕೆ ಅವಳು ಕಟ್ಟು ಬಿದ್ದಿರ್ತಾಳೆ. ಹೆಣ್ಣು ಅನ್ನೋಳು ಬೆಂಕಿ ಇದ್ದ ಹಾಗೆ. ಅದರಿಂದ ಒಲೆನೂ ಹಚ್ಬೋದು, ದೀಪನೂ ಹಚ್ಬೋದು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಜೀವನಾನೇ ಹತ್ತು ಉರಿದೋಗುತ್ತೆ. ಸೋಮಣ್ಣ, ಕಬ್ಬಿಣದ ಪೆಟ್ಟಿಗೆ ಬೀಗ ತೆಗೆದು ಅದರಲ್ಲಿರೋ ಕಾಗದ ಪತ್ರ ತಗೊಂಬನ್ನಿ. ನೋಡಮ್ಮ, ಗಂಡ ಹೆಂಡತಿರ ಸಂಬಂಧದ ಬಗ್ಗೆ ಒಬ್ಬ ಇಂಗ್ಲಿಷ್ ಕವಿ ಹೇಳಿದ್ದಾನೆ. ದ ರಿಲೇಶನ್ಶಿಪ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್ ಶುಡ್ ಬಿ ಲೈಕ್ ಫಿಶ್ ಅಂಡ್ ವಾಟರ್. ಇಟ್ ಶುಡ್ ನಾಟ್ ಬಿ ಲೈಕ್ ಫಿಶ್ ಅಂಡ್ ದ ಫಿಶರ್ ಮ್ಯಾನ್. ಯಾವಾಗಲೂ ಚಿಕ್ಕ ವಯಸ್ಸಿನಲ್ಲಿ ಕೇಳಿದ ನೆನಪು. ನೀವು ಓದಿರೋಳು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲೇನಾದರೂ ಗ್ರಾಮರ್ ತಪ್ಪಿದ್ರೆ ಸ್ವಲ್ಪ ಸರಿ ಮಾಡ್ಕೊ. ಅರ್ಥನೇ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಲಕ್ಷ್ಮಿ, ತಗೋಮ್ಮ. ಈ ಮನೆ ಜವಾಬ್ದಾರಿನ ಪೂರ್ತಿ ನಿನಗೆ ವಹಿಸ್ತಾ ಇದ್ದೀನಿ. ನಮ್ಮ ಪೂರ್ವಿಕರ ಕಾಲದಿಂದ ನಮ್ಮ ಕಾಲದವರೆಗೂ ನಮ್ಗೆ ಆಸ್ತಿ ಎಲ್ಲೆಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ಕಣ್ಣಿಗೆ ಕಾಣಿಸುವಷ್ಟು ಮಾತ್ರ ಪತ್ರ ಮಾಡಿಟ್ಟಿದ್ದಾರೆ. ನೀನ್ ಎಲ್ಲಿ ಹೇಳ್ತೀಯೋ ನಾವು 3 ಜನನೂ ಅಲ್ಲಿ ಸೈನ್ ಮಾಡ್ಬಿಡ್ತೀವಿ. ಆದ್ರೆ ನಾನು ಬದುಕಿರೋವರೆಗೂ ನಮ್ಮ 3 ಜನನ್ನ ದೂರ ಮಾಡಬೇಡಮ್ಮ. ಬ್ರಿಟಿಷರ್ ಕಾಲದಲ್ಲಿ ನಮ್ಮ ಮುತ್ತಾತಂದ್ರು ಕಟ್ಟಿಸಿದ ಮನೆ ಇದು. ಎಲ್ಲೂ ಒಂದು ಸಣ್ಣ ಬಿರುಕು ಬಿಟ್ಟಿಲ್ಲ. ದಯವಿಟ್ಟು ನೀನು ಕೆಡು ಬಿಡ್ಬೇಡಮ್ಮ. ಚಿಕ್ಕಮ್ಮರೇ, ಇವತ್ತು ನಾನು 2 ಅದ್ಭುತಗಳು ಕಂಡೆ. ಒಂದು, ನಮ್ದು ಯಾವ್ರ ಕಣ್ಣಲ್ಲಿ ನೀರು. ಇನ್ನೊಂದು, ಅವ್ರ ಬಾಯಿಂದ ಇನ್ನೊಬ್ಬರ ಹತ್ರ ಕ್ಷಮೆ ಕೇಳಿದ್ದು. ಸಂತೋಷ ಆಯ್ತವ. ದೀಪು, ದೀಪಾ, ದೀಪು, ದೀಪಾ, ಏನಾಯ್ತಮ್ಮ? ದೀಪಾ, ಸುಮನವ್ರೆ, ಏನಾಗಿದೆ? ಸಂತೋಷ ಸುದ್ದಿ. ಅಮ್ಮವರು ತಾಯಿ ಆಗ್ತಾ ಇದ್ದಾರೆ.